ಈ ಸಂಸ್ಕೃತಿ ಏನಾಗ್ಬಿಟ್ಟಿದೆ, ಎಲ್ಲ ನಾವು ಓಡ್ತಾ ಇದ್ದೀವಿ. ಎಲ್ಲಿ ಓಡ್ತಾ ಇದ್ದೀವಿ ಅಂತಂದ್ರೆ, ಎಲ್ಲಿ ಓಡ್ತಾ ಇದೀವಿ ಅಂದ್ರೆ ದುಡ್ಡಿನಿಂದ ಓಡ್ತಾ ಇದೀವಿ. ಬಟ್ ಎಲ್ಲಿ ಓಡ್ತಾ ಇದೀವಿ ಅಂದ್ರೆ ಅಲ್ಲಿ ಹೋಗಿ ಗೊತ್ತಾಗದೆ ಹರಿಶ್ಚಂದ್ರ ಘಾಟ್ ಹತ್ರ, ಮಶಾಣದ ಹತ್ರ. ಅರೇ ಇದೇನು ಇಲ್ಲಿ ಬಂದ್ಬಿಟ್ಟಿದ್ದೀನಲ್ಲ, ನನ್ನ ಜೀವನ ಎಲ್ಲ ಹುಟ್ಟಿದ್ದಾಯ್ತು, ಬದುಕಿದ್ದು ಏನಕ್ಕೆ ಬದುಕಿದ್ದೆ ಅಂತಾನೆ ಗೊತ್ತಿಲ್ಲ. ಮಶಾಣದ ಹತ್ರ ಬಂದು ನಿಲ್ಸ್ಬಿಟ್ಟಿದಾರಲ್ಲ 4 ಜನ ಎತ್ಕೊಂಡ್ಬಂದ್ಬಿಟ್ಟು. ಅಲ್ಲಿ ಜ್ಞಾನೋದಯ ಶುರು ಆಗುತ್ತೆ. ಅವಾಗೆಲ್ಲ ದೇವರುಗಳು ಎದುರುಗಡೆ ಪ್ರತ್ಯಕ್ಷ ಆಗ್ತಾರೆ. ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಅವನಿಗೆ ಕಾಣ್ತಿರುತ್ತೆ, ಗುಂಡಿ ಒಳಗೆ ನೀನು ಹೋಗೋದು ಅಂತೇಳಿ ಕಾಣ್ತಿದ್ದಾಗ ಅವನಿಗೆ ಜ್ಞಾನೋದಯ ಆಗುತ್ತೆ. ಹಿಂದ್ಗಡೆ ವಾಪಸ್ ಬರಕ್ ಆಗಲ್ಲ. ಅವನಿಗೆ ಕರ್ಕೊಂಡು ಹೋಗ್ತಾರೆ, ಬಿಡ್ತಾರೆ. ಬಿಡ್ತಿದ್ದಂಗೇನೆ ಅವ್ರು ಆಗ್ಲೇ ವ್ಯಾಪಾರಕ್ಕೆ ಹೊರದಾಗಿ ರೆಡಿ ಆಗ್ತಾರೆ. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಆದರೆ ಈ ಬದುಕಿರಬೇಕಾದ್ರೆ ನಾವು ಮಾನವೀಯತೆಗಳನ್ನ ಕಳೆದುಕೊಂಡು ನಾವು ಬದುಕ್ತಾ ಇದ್ದೀವಿ. ಈ ಮಠಗಳ ಸಂಸ್ಕೃತಿ ಇದ್ದು ನನ್ನವರು, ನನ್ನ ಜನ, ನಮ್ಮ ಸಂಸ್ಕೃತಿ ಬೇಕು, ನಾವು ಒಬ್ರಿಗೊಬ್ರು ಆಗಬೇಕು, ಮನುಷ್ಯ ಜೀವನ ಶ್ರೇಷ್ಠವಾದ ಜೀವನ, ಎಲ್ಲ ಪ್ರಾಣಿಗಳ ತರ ಏನೇನೋ ತಿಂತವೆ, ಎಲ್ಲೆಲ್ಲೋ ಮಾಡ್ತವೆ, ಅಂತ ಜೀವನ ಕೊಟ್ಟಿಲ್ಲ ನನಗೆ ದೇವರು. ಒಳ್ಳೆ ಜೀವನ ಕೊಟ್ಟಿದ್ದಣ, ನಾವೆಲ್ಲರೂ ಸಹಬಾಳ್ವೆಯಿಂದ ಇರೋಣ. ಇಂತಹ ಶ್ರೇಷ್ಠವಾದ ಮನುಷ್ಯ ಧರ್ಮವನ್ನ ಹೇಳಿಕೊಟ್ಟವರು ಬಸವಣ್ಣ. ಇಂಥ ಬಸವಣ್ಣನ ತತ್ವಗಳನ್ನ ನಾವು ಪುಸ್ತಕದಲ್ಲಿ ಇಟ್ಟು ಏನೂ ಆಚರಣೆ ಮಾಡ್ತಾ ಇಲ್ಲ. ಅದನ್ನ ಬಿಟ್ಟು ನಾವೆಲ್ಲರೂ ಬಸವಣ್ಣನ ತತ್ವದಲ್ಲಿ ನಡೆದುಕೊಂಡು ಈ ಮಠಗಳ ಸಂಸ್ಕೃತಿಯಲ್ಲಿ ನಡ್ಕೊಂಡು ಹೋದ್ರೆ ನಮ್ಮ ಜೀವನ ನಿಜವಾಗಲೂ ಬಹಳ ಸುಂದರವಾಗಿರುತ್ತೆ. ನಾವು ಬಹಳಷ್ಟು ನಾವು ಬದುಕಿದ್ದಕ್ಕೆ ಸಾಯೋ ಟೈಮಲ್ಲಿ ಸಂತೋಷ ಇರುತ್ತೆ.